ಮಾದಪ್ಪನ ಪಾದಯಾತ್ರೆ ವೇಳೆ ಚಿರತೆಗೆ ಭಕ್ತನ ಬಲಿ. ರಾಜ್ಯದಲ್ಲಿ ಮಾನವ ಪ್ರಾಣಿ ಸಂಘರ್ಷಕ್ಕೆ ಯಾವಾಗ ತೆರೆ ಬೀಳುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ದಿನೇ ದಿನೇ ಒಂದಲ್ಲ ಒಂದು ಕಡೆ ಹುಲಿ, ಚಿರತೆ, ಆನೆ ದಾಳಿ ಪ್ರಕರಣಗಳು ವರದಿಯಾಗ್ತಾಗಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು, ಸರಕಾರ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟಕ್ಕೆ ಮಾದಪ್ಪನ ದರ್ಶನಕ್ಕಾಗಿ ಪಾದಯಾತ್ರೆ ಹೊರಟಿದ್ದ ಭಕ್ತ ಚಿರತೆಗೆ ಬಲಿಯಾಗಿರೋದು. ಮಂಡ್ಯ ತಾಲೂಕಿನ ಚೀರನಹಳ್ಳಿ ಗ್ರಾಮದಿಂದ 50ಕ್ಕೂ ಹೆಚ್ಚು ಮಂದಿ ಮಲೆ ಮಹದೇಶ್ವರನ ದರ್ಶನಕ್ಕಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ರು. ತಾಳಬೆಟ್ಟದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇರುವ ಮೆಟ್ಟಿಲುಗಳ ಮಾರ್ಗದಲ್ಲಿ ಬೆಳಗಿನ ಜಾವ ಹೋಗ್ತಿದ್ದಾಗ ಪಾದಯಾತ್ರಿಗಳ ಮೇಲೆ ಚಿರತೆ ದಾಳಿ ಮಾಡಿದೆ. ಗಾಬರಿಗೊಂಡ ಜನ ಚಲ್ಲಾಪಿಲ್ಲಿಯಾಗಿ ಓಡಿ ಹೋದ್ರು. ಆದ್ರೆ ಪ್ರವೀಣ್ ಎಂಬಾತನ ಮೇಲೆ ಚಿರತೆ ದಾಳಿ ಮಾಡಿ ರಕ್ತ ಹೀರಿ ಕೊಂದು ಹಾಕಿದೆ. ಪ್ರವೀಣನನ್ನ ಸುಮಾರು 75 ಮೀಟರ್ ದೂರದ ಕಂದಕದವರೆಗೂ ಚಿರತೆ ಕೆಳಕೊಂಡು ಹೋಗಿ ಜೀವ ತೆಗೆದಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಂದಾಗ್ಲೂ ಚಿರತೆ ಅಲ್ಲೇ ಪ್ರವೀಣ್ ಶವದ ಬಳಿಯೇ ಇತ್ತು. ಕೊನೆಗೆ ಚಿರತೆಯನ್ನ ಓಡಿಸಿ ಶವವನ್ನ ಕಾಡಿನಿಂದ ಹೊರಗೆ ತಂದಿದ್ದಾರೆ. ಬ್ಯಾಕ್ಟ್ರಿಕ್ ಹೋಯ್ತಿರ್ಬೇಕಾದ್ರೆ ನಂದೇ ನಾನು ಕಣ್ಣು ಮೆಡಿಸ್ಕಿಂಗ್ ಬತ್ತಾಯ್ತು. ಚಿರತೆ ಅದಕ್ಕಂದ್ರಲ್ಲ ಅಂದ್ಬಿಟ್ಟು ನಾನೇ ಮಾಡಿದೆ, ಡಿವೈಡ್ ಆಗ್ಬಿಟ್ಟು ಹಿಂದಕ್ಕೆ ಬಂದಾಗ ಓಡ್ಬಿಟ್ಟೆ. ಪ್ರವೀಣನು ಬೆಟ್ಟ ಕಡೆಗೆ ಓಡ್ಬಿಟ್ಟ. ಅವನು ಜೊತೆಲೆ ಚೆನ್ನಾಗಿ ನಡ್ಕೊಂಡು ಬರ್ತಿದ್ದ ಸರ್, ಏನೂ ಇಲ್ಲ. ರೋಡ್ಗೆ ಬಂದದ್ದವನ ಎತ್ಕೋಗಿರೋ ಸರ್. ಅದು ಕಾಡಲ್ಲೂ ಸಿಗ್ಲಿಲ್ಲ, ರೋಡಲ್ಲೇ ಎತ್ಕೋಗಿರೋ ಸರ್. ಸರ್ ಅವ್ನಿಗೆ 5 ನಿಮಿಷ ಸರ್ ಅವನು ಫೋನ್ ಮಾಡಿದ್ದು, ಎಲ್ಲಿದ್ರಿ ಅಂತಂದು ಅಷ್ಟೇ ಸರ್. ಮೊದಲನ್ಗೆ ಅಯ್ಯಪ್ಪ ಅಂತ ಅಷ್ಟೇ ಸರ್. ಮೊಬೈಲ್ ಸ್ವಿಚ್ ಆಫ್ ಸರ್, ನಮ್ಮವು ಎಲ್ಲ ಚಾರ್ಜಿಂಗ್ ಸ್ವಿಚ್ ಆಫ್ ಸರ್. ಚಿರತೆ ದಾಳಿಯಿಂದ ಮಹದೇಶ್ವರ ಬೆಟ್ಟದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಬಗ್ಗೆ ಮಾತನಾಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಘಟನೆ ಆಗಬಾರದಿತ್ತು, ಆಗಿ ಹೋಗಿದೆ. ಮೃತನ ಕುಟುಂಬಕ್ಕೆ 20 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನೊಂದ್ ಕಡೆ ಪಾದಯಾತ್ರೆಗೆ ಹೋಗುವ ಭಕ್ತರ ರಕ್ಷಣೆಗೂ ಕ್ರಮ ಜರುಗಿಸಲು ಅರಣ್ಯಾಧಿಕಾರಿಗಳಿಗೆ ಸೂಚನೆ ಕೊಟ್ರು. ಸಚಿವರ ಸೂಚನೆ ಬರ್ತಿದ್ದಂತೆ ಈಗ ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗಿನ ಪಾದಯಾತ್ರೆಗೆ ನಿರ್ಬಂಧ ಹಾಕಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಮಾತ್ರ ಪಾದಯಾತ್ರೆ ನಡೆಸಬೇಕು. ಸಂಜೆ 6 ಗಂಟೆ ಮೇಲೆ ಪಾದಯಾತ್ರೆಗೆ ಹೋಗದಂತೆ ನಿರ್ಬಂಧ ಹಾಕಿದ್ದಾರೆ. ಚಿರತೆ ದಾಳಿ ಆಗಿದೆ, ಯಾಕೆ ಆಗಿದೆ, ಎಲ್ಲಾದ್ರೂ ಲ್ಯಾಪ್ಸಸ್ ಆಗಿದೆ, ಏನಾಗಿದೆ, ಅದ್ರ ಬಗ್ಗೆ ವರದಿನೂ ಕೇಳಿದ್ದೇನೆ. ನೋಡಿ, ಇದಕ್ಕೆ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಎಷ್ಟು ಕೊಟ್ರೂ ಕಡಿಮೆನೇ ಇದೆ. ಹಣ ಕೊಟ್ಟರೆ ಜೀವ ಬರೋದಿಲ್ಲ. ಆದರೂ ಇವತ್ತು ಅವರಿಗೆ ಆ ಪರಿವಾರಕ್ಕೆ ಒಂದು ಸಾಂತ್ವನ ಹೇಳುವಂತ ರೀತಿಯಲ್ಲಿ 20 ಲಕ್ಷ ರೂಪಾಯಿ ಪರಿಹಾರ ಇವತ್ತು ಈಗಾಗಲೇ ತತ್ಕ್ಷಣವೇ ಕೊಡಲಿಕ್ಕೆ ನಾನು ಹೇಳಿದ್ದೇನೆ. ಜಿಲ್ಲಾಡಳಿತದಿಂದ ಮಾತಾಡಿ ಕೆಲವು ದಿವಸ ಚಿರತೆ ಆಪರೇಷನ್ ಅಥವಾ ಅದನ್ನು ಸರಿಯಾಗೋವರೆಗೂ ಒಂದು ನಿರ್ಬಂಧ ಹೇರಬೇಕು. ಪಾದಯಾತ್ರೆ ನಿರ್ಬಂಧಿಸಬೇಕು ಅಂತೇಳಿ ನಾವು ಮನವಿಯನ್ನು ಸಹ ಜಿಲ್ಲಾಡಳಿತಕ್ಕೆ ಮಾಡ್ತಾ ಇದ್ದೀವಿ. ಅರಣ್ಯ ಸಚಿವರು, ಅಧಿಕಾರಿಗಳು ಚಿರತೆ ದಾಳಿಗೆ ಮಾದಪ್ಪನ ಭಕ್ತ ಬಲಿಯಾದ್ಮೇಲಂತೂ ಹೊಸ ರೂಲ್ ಜಾರಿ ಮಾಡಿದ್ದಾರೆ. ಆದರೆ ಪದೇ ಪದೇ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷದಲ್ಲಿ ಜೀವಹಾನಿ ಆಗ್ತಿದ್ರು. ಸರ್ಕಾರ ಮಾತ್ರ ಶಾಶ್ವತ ಪರಿಹಾರಕ್ಕೆ ಮುಂದಾಗಿಲ್ಲ. 2022-2025 ರಾಜ್ಯದಲ್ಲಿ 205 ಜನರ ಸಾವಾಗಿದೆ. 2025 ಡಿಸೆಂಬರ್ವರೆಗೂ ಕಾಡು ಪ್ರಾಣಿ ದಾಳಿಗೆ 36 ಜನ ಜೀವ ಬಿಟ್ಟಿದ್ದಾರೆ. ಚಾಮರಾಜನಗರದಲ್ಲಿ 42 ಜನ, ಕೊಡಗಿನಲ್ಲಿ 32 ಜನ, ಮೈಸೂರಿನಲ್ಲಿ 25, ಹಾಸನದಲ್ಲಿ 19 ಜನ ಬಲಿಯಾಗಿದ್ದಾರೆ. ಇಷ್ಟಾದರೂ ಸರ್ಕಾರ ಕುಗ್ಗುತ್ತಿರುವ ಅರಣ್ಯ ಕಾರಿಡಾರ್ಗಳ ವಿಸ್ತರಣೆ ಮಾಡುತ್ತಿಲ್ಲ. ಅರಣ್ಯದಲ್ಲಿ ಕೃಷಿ ವಿಸ್ತರಣೆ, ಮಾನವ ಅತಿಕ್ರಮಣಕ್ಕೂ ಕಡಿವಾಣ ಹಾಕ್ತಿಲ್ಲ. ಸೌರಶಕ್ತಿ ಚಾಲಿತ ಬೇಲಿಗಳ ಸ್ಥಾಪನೆಗೆ ವೇಗ ಸಿಕ್ಕಿಲ್ಲ. ಆನೆ ನಿರೋಧಕ ಕಂದಕಗಳ ನಿರ್ಮಾಣವೂ ಕುಸಿದಿದೆ. ಅರಣ್ಯ ಇಲಾಖೆಯ 6,000 ಖಾಲಿ ಹುದ್ದೆ ಭರ್ತಿ ಯಾವಾಗ ಅನ್ನೋದಕ್ಕೂ ಉತ್ತರ ಸಿಕ್ಕಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಸರ್ಕಾರ ಯಾವಾಗ ಮುಕ್ತಿ ಹಾಡುತ್ತೋ ಗೊತ್ತಿಲ್ಲ. ಆದರೆ ಮಲೆ ಮಹದೇಶ್ವರ ಬೆಟ್ಟದ ಪಾದಯಾತ್ರೆಗೆ ಸಂಜೆ ವೇಳೆ ನಿರ್ಬಂಧ ಹಾಕಿ ಭದ್ರತೆಯನ್ನ ಹೆಚ್ಚಿಸಿದೆ. ಜನನೂ ಅಷ್ಟೇ ಅರಣ್ಯಾಧಿಕಾರಿಗಳ ಸೂಚನೆಯನ್ನ ಚಾಚೂ ತಪ್ಪದೇ ಪಾಲಿಸಬೇಕು. SN ನಂದೀಶ್, ನ್ಯೂಸ್ 18, ಚಾಮರಾಜನಗರ.